ನಿಮ್ಮನ್ನ ಕರೆತಂದವರು ಯಡಿಯೂರಪ್ಪ. ಬಿಎಸ್ವೈ ಅವರನ್ನ ಟೀಕೆ ಮಾಡಿದ್ರೆ ನಾವು ಸಹಿಸಲ್ಲ. ರಮೇಶ್ ಜಾರಕಿಹೊಳಿ ವಿರುದ್ಧ ರೇಣುಕಾಚಾರ್ಯ ಅವರು ಕಿಡಿಕಾರಿರುವಂತದ್ದು. ಬಿಜೆಪಿಗೆ ನಿಮ್ಮನ್ನ ಕರೆತರೋದಕ್ಕೆ ಕಾರಣಕರ್ತರಾದಂತವರು ಬಿಎಸ್ ಯಡಿಯೂರಪ್ಪನವರು. ನೀವೇನಾದ್ರೂ ಅಕಸ್ಮಾತ್ ಬಿಎಸ್ ಯಡಿಯೂರಪ್ಪನವರನ್ನ ಟೀಕೆ ಮಾಡಿದ್ರೆ ನಾವ್ಯಾರು ಕೂಡ ಸಹಿಸಲ್ಲ ಅಂತ ಬಿಎಸ್ ಯಡಿಯೂರಪ್ಪನವರ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂತಹ ರೇಣುಕಾಚಾರ್ಯ ಅವರು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಕಿಡಿಕಾರಿರುವಂತದ್ದು. ರಮೇಶ್ ಅವರೇ, 2 ಪಕ್ಷ ಸುತ್ತಿ ಬಿಜೆಪಿಗೆ ಬಂದಿದ್ದೀರಾ, ಇನ್ನು ಮುಂದೆ ಬಿಎಸ್ವೈ ಬಗ್ಗೆ ಅನಾವಶ್ಯಕವಾಗಿ ಮಾತನಾಡಿದ್ರೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರಿಗೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅವರ ವಿರುದ್ಧವಾಗಿ ಬಿಎಸ್ವೈ ಬಗ್ಗೆ ಹಗುರವಾಗಿ ಮಾತನಾಡಿರೋದು ನಮಗೆ ನೋವನ್ನ ತಂದಿದೆ. ನೀವು ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕಾಗಿತ್ತು, ಯಾಕಂದ್ರೆ ನೀವು ಬಿಜೆಪಿ ಪಕ್ಷದಲ್ಲಿರುವಂಥದ್ದು. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಅಲ್ಲ, ಹೈಕಮಾಂಡ್ಗೂ ಭೇಟಿ ಮಾಡಿ ತಿಳಿಸ್ತೇವೆ. ಮುಂದಿನ ವಾರ ಸಭೆ ನಡೆಸಿ ಒಂದು ತೀರ್ಮಾನವನ್ನ ಮಾಡ್ತೇವೆ. ರಮೇಶ್ ನನ್ನ ಸ್ನೇಹಿತ, ಅನಗತ್ಯವಾಗಿ ಯಾಕೆ ಯಡಿಯೂರಪ್ಪ ಬಗ್ಗೆ ಟೀಕೆಯನ್ನ ಮಾಡ್ತೀರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಯತ್ನಾಳ್ ಕೂಡ ನನ್ನ ಸ್ನೇಹಿತ, ಯಾಕೆ ವಿನಾಕಾರಣ ಟೀಕೆ ಮಾಡ್ತೀರಾ? ಪಕ್ಷಕ್ಕೆ ಹೈಕಮಾಂಡ್ ನಾಯಕರಿಗೆ ಅಪಮಾನ ಮಾಡ್ತೀರಾ? ಪಕ್ಷದ ನಿಯಮದಂತೆ ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿತಾರೆ ಎನ್ನುವ ಮುಖಾಂತರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾತಾಡಿ ತಪ್ಪು. ಯಾವ ಸಂದರ್ಭದಲ್ಲಿ ನೋಡಿ, ಇವತ್ತು ನಾವು ಯಾವುದೇ ನಾಯಕರ ವಿರುದ್ಧ ಮಾತಾಡಿಲ್ಲ, ಪಕ್ಷ ವಿರುದ್ಧ ಮಾತಾಡಿಲ್ಲ. ಅವರು ಭಿನ್ನಮತವನ್ನು ಸೃಷ್ಟಿ ಮಾಡ್ತಾರೆ. ಭಿನ್ನಮತೀಯರ ವಿರುದ್ಧ ನಮ್ದು ಅಷ್ಟೇ ಚುನಾವಣೆ ರಾಜ್ಯಗಳ ಚುನಾವಣೆ ಇದೆಲ್ಲ ಇದೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಒಬ್ರು ಇಡೀ ದೇಶವನ್ನ ನಡೆಸಲ್ಲ. ಅದಕ್ಕೋಸ್ಕರನೇ ಒಂದು ಶಿಸ್ತು ಸಮಿತಿ ಇರುತ್ತೆ, ಬೇರೆ ಬೇರೆ ವಿಭಾಗ ಇರುತ್ತೆ. ಅವ್ರು ಏನು ಕೆಲಸ ಮಾಡಿಲ್ಲ ಅಂದ್ರೆ ಅದಿದ್ದು ಪ್ರಯೋಜನ ಏನು ಆಗಿದೆ. ಸೂಕ್ತ ಸಮಯದಲ್ಲಿ ಸೂಕ್ತವಾದ ನಿರ್ಣಯವನ್ನು ಮಾಡ್ತಾರೆ. ನಾವು 1.5 ವರ್ಷದಿಂದ ಇದನ್ನೇ ಕೇಳ್ತಾ ಇದ್ದೀವಿ. ಮಾತಾಡೋರು ಕೂಡ ಹೋಗ್ತಿದ್ದಾರೆ. ರಾಧಾಮೋಹನ್ ದಾಸ್ ಅಗರ್ವಾಲ್ ನೋಡಿ ನಾವು 6 ತಿಂಗಳಾಯ್ತು. ಕಾಂಗ್ರೆಸ್ ಹೊಡೆದ ಮನೆ, ಬಿಜೆಪಿಲಿ ಸಣ್ಣ ಪುಟ್ಟ ಯಾರೋ 2-3 ಆದರೆ ಅದು ಸರಿಯಾಗುತ್ತೆ. ದಾರಿಯಲ್ಲಿ ಬೀದಿಲಿ ಹೊಡೆದಾಡ್ತಿದ್ದಾರೆ ಕಾಂಗ್ರೆಸ್ ಕಚ್ಚಾಡ್ತಿದ್ದಾರೆ. ಅಲ್ಲ ಸರ್, ಈಗ ಅವರು ಅಧಿಕಾರದಲ್ಲಿದ್ದಾರೆ, ಕಚ್ಚಾಡ್ತಿದ್ದಾರೆ. ನೀವು ವಿರೋಧ ಪಕ್ಷವಾಗಿ ಒಂದಾಗಿ ಅವ್ರನ್ನ ಎದುರಿಸಬೇಕಾಗಿತ್ತು. ನೀವೇನು ಕಚ್ಚಾಡ್ತಾ ಇದ್ದೀರಿ? ನೋಡಿ, ನಾವು ಕಚ್ಚಾಡ್ತಾ ಇಲ್ಲ, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಂಘಟನೆ ಮಾಡ್ತಾ ಇದೀವಿ. ಯಾರೋ 3-4 ಜನ ಅಪಸ್ವರ ಇರ್ತಾರೆ ಅಷ್ಟೇ, 3-4 ಜನ ಅಷ್ಟೇ, ಕೇವಲ 4 ಜನ, ಬೆರಳೆಣಿಕೆ ಅಷ್ಟು ಜನ. ಆ 3-4 ಜನ ಇಡೀ ಪಕ್ಷವನ್ನ ಅಲ್ಲಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ಪಕ್ಷ ಕೇಡರ್ ಬೇಸ್ ಪಾರ್ಟಿ, ಬಿಜೆಪಿ ಕಾರ್ಯಕರ್ತರ ಆಡಳಿತ ಪಾರ್ಟಿ. ಹಾಗಾಗಿ ಕಾರ್ಯಕರ್ತರು ದೊಡ್ಡ ಶಕ್ತಿ ಬಿಜೆಪಿಗೆ. ಇವ್ರು ಯಾರೋ 4 ಜನ ದಾರಿಯಲ್ಲಿ ಮಾತಾಡಿದ ತಕ್ಷಣ ಈಗ ಅವ್ರಿಗೆ ಬಾಯಿ ಕಡ್ವಾಣ ಹಾಕ್ಬೇಕಲ್ಲ, ಅವ್ರ ಬಾಯಿ ಬೀಗ ಹಾಕ್ಬೇಕು, ಅದಕ್ಕೆ ಮಾತಾಡ್ತಾರೆ. ಒಂದ್ ನಿಮಿಷ ನಾನು ಹೇಳ್ತೀನಿ. ಈಗ ಯಡಿಯೂರಪ್ಪನವರು ವಿಜಯೇಂದ್ರ ಅನೇಕ ಬಾರಿ ಬೈದರೆ ಮಾತಾಡಬಾರ್ದು. ಅನಿವಾರ್ಯವಾಗಿ ಯಡಿಯೂರಪ್ಪ ಮಾಸ್ ಲೀಡರ್, ಕೀಳುಮಟ್ಟ ರಾಜಕಾರಣ ಮಾಡಲ್ಲ, ನಮ್ಮಂತವರಿಂದ ಹೇಳಿಸಲ್ಲ. ಆದ್ರೆ ಅನಿವಾರ್ಯವಾಗಿ ಅಧ್ಯಕ್ಷನ ಯಡಿಯೂರಪ್ಪ ಡಿಫೆಂಡ್ ಮಾಡ್ಕೊಂಡು ಅವ್ರ ಜೊತೆಗಿರೋದು ನಮ್ಮ ಕರ್ತವ್ಯ. ಮಾತಾಡಿದೀವಿ, ಧನ್ಯವಾದಗಳು ಸರ್. ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ಕೆಲಸ ಏನು ಆಗಿದೆ? ಯಾವುದಕ್ಕೂ ಮಾತಾಡ್ತಾ ಇಲ್ಲ, ಒಂದು ಸಭೆ ಕರೀತಾ ಇಲ್ಲ. ಕರೆದರೆ ಸಭೆ ಕರೆದರೆ ಹೇಳಿದರೆ, ಕ್ಲಿಯರ್ ಕಟ್ ಆಗಿ ಹೇಳಿದರೆ ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ತಗೊಂಡು ರಾಷ್ಟ್ರೀಯ ನಾಯಕರ ತೆಗೆದುಕೊಂಡ್ರೆ ಧನ್ಯವಾದಗಳು. ಚುನಾವಣೆ 3 ವರ್ಷ ಇದೆ, ನೀವೀಗ ವಿಜಯೇಂದ್ರ ಮುಖ್ಯಮಂತ್ರಿ ಮಾಡ್ಬೇಕಂತ ಸ್ಟೇಟ್ಮೆಂಟ್ ಬೇರೆ ಮಾಡ್ತಾ ಇಲ್ಲ. ಪಾರ್ಟಿಲಿ ಯಾರು ಸೀನಿಯರ್ಸ್ ಇಲ್ವಾ? ಒಂದ್ ನಿಮಿಷ,
ಇದು ರೇಣುಕಾಚಾರ್ಯ ಮಾತಲ್ಲ, ಮನದಾಳದ ರೇಣುಕಾಚಾರ್ಯ ಮಾತಲ್ಲ, ಕಾರ್ಯಕರ್ತರ ಮುಖಂಡರ ಈ ನಾಡಿನ ಜನರ ಮನದಾಳದ ಮಾತನ್ನ ನಾನು ಹೇಳಿದ್ದೇನೆ. ಇದು ರೇಣುಕಾಚಾರ್ಯ ಅಭಿಪ್ರಾಯ ಅಲ್ಲ. ಧನ್ಯವಾದಗಳು. ಯಡಿಯೂರಪ್ಪ ಪ್ರವಾಸ ಯಾವತ್ತಿಂದ ಸರ್? ಯಡಿಯೂರಪ್ಪ ಪ್ರವಾಸ ಮಾಡ್ಬೇಕಂತ ಹೇಳಿದ್ರು. ಯಡಿಯೂರಪ್ಪರು, ಲಕ್ಷ್ಮೀನಾರಾಯಣ ಎಲ್ಲರೂ